ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ಅಂತ ಏನಿಲ್ಲ, ಸುಮಾರು ದಿನ ಆದಮೇಲೆ ಅಡುಗೆ ಮನೆಗೆ ಬಂದಿರೋದು, ಅಡುಗೆ ಕೆಲಸ ಮಾಡ್ತಾ ಇರೋದು. ಅದರಲ್ಲೂ ಫಸ್ಟೇ ಮುದ್ದೆ ಮಾಡೋಕೆ ಹೊರಟಿದ್ದೀನಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆದಮೇಲೆ ಮಾಡ್ತಿರೋದ್ರಿಂದ ಮರ್ತಿದ್ದೀನೋ ಏನು ಅಂತ ನಾನೇ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರನೇ ರೆಫ್ರೆನ್ಸಿಗೆ ಅಂತ ವೀಡಿಯೋ ಮಾಡ್ಕೊತಿದ್ದೆ. ಮೊದಲು ನೀರು ಕುದಿಯೋಕೆ ಇಟ್ಕೋಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ಕುದ್ದಿದ ನೀರಿಗೆ ಹಸಿಟ್ಟು ಹಾಕ್ಕೋಬೇಕು. ಹಸಿಟ್ಟು ಹಾಕ್ಕೊಂಡು ಈ ರೀತಿ ತಿರ್ಕೊತಾ ಹೋಗಬೇಕು. ಸದ್ಯಕ್ಕೆ ಯಾವ ಸ್ಟೆಪ್ಸ್ದು ಮರ್ತಿಲ್ಲ, ಆದರೆ ಗ್ರಿಪ್ ಕಳ್ಕೊಂಡಂಗಾಗಿದೆ. ಹಸಿಟ್ಟೆಲ್ಲ ಕುದಿ ಬಂದಿದ್ದು ಹಿಂದೆನೇ ಈ ರೀತಿ ನೀಟಾಗಿ ತಿರ್ಕೋಬೇಕು. ನಾವು ಎಷ್ಟು ತಿರ್ಕೋತೀವೋ ಅಷ್ಟು ನೀಟಾಗಿ ಹಿಟ್ಟು ಬೆಂದಿರುತ್ತೆ. ಇಲ್ಲ ಅಂದರೆ ಕೆಲವು ಕಡೆ ತೋರಿಸೋ ಥರ ಹಿಟ್ಟು ಅಂಟನ್ ಥರ ಬರುತ್ತೆ. ಇನ್ನು ಕೆಲವರು ಹಿಟ್ಟು ಬೆಂದಿಲ್ಲ ಅಂತೂ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ, ಆದರೆ ಸುಳ್ಳು. ಈ ಥರ ಪೂರ್ತಿ ತಿರುಗಿಕೊಂಡೇ ಮಾಡಬೇಕು. ಇನ್ನು ನೀಟಾಗಿ ತಿರುದಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕಿಡಬೇಕು. ತಪ್ಪಲೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಬೇಯಕ್ಕಿಟ್ರೆ ಬೇಯ್ಕೊಳ್ಳುತ್ತೆ. ಸುಮಾರು ದಿನ ಆದಮೇಲೆ ಒಂದು ಪರ್ಫೆಕ್ಟ್ ವ್ಲಾಗ್ ಅಂತ ಮಾಡ್ತಾ ಇರೋದು. ಆ್ಯಂಡ್ ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅನ್ನೋ ರೀಸನ್ ಇವಾಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸುಮಾರಷ್ಟು ಕೆಲಸ ಇರುತ್ತೆ. ಜೊತೆಗೆ ಪಾಪನ ನೋಡ್ಕೋಬೇಕು, ಕಾಲೇಜ್ಗೂ ಹೋಗಬೇಕು. ಇನ್ನು ಈ ಅಸೈನ್ಮೆಂಟ್ಸು, ಹೋಮ್ ವರ್ಕು, ಟೆನ್ಷನ್ಸು, ಲ್ಯಾಬು, ಇಂಟರ್ನಲ್ಸು, ಸುಮಾರಷ್ಟು ತಲೆನೋವು ಒಂದೇ ಸತಿ ಬಂದು ನಿಂತ್ಕೊಬಿಟ್ಟಿದೆ. ಇನ್ನೇನು ಕೆಲವೇ ಅಂದರೆ ಒಂದೇ ಒಂದು ತಿಂಗಳಲ್ಲಿ ಕಾಲೇಜ್ ಕೂಡ ಮುಗಿತಾ ಇದೆ. ಅದಕ್ಕೋಸ್ಕರ ಪ್ರಾಜೆಕ್ಟ್ ಸಬ್ಮಿಷನ್ ಅಂತೆ ಎಲ್ಲ ತಲೆನೋವು ಒಂದೇ ಸತಿ ನನಗೆ ಬಂದು ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಹಂಗಾಗ್ಬಿಟ್ಟಿದೆ. ಬರೀ ಓಡಾಡೋದೇ ಆಗೋಗಿದೆ ಕೆಲಸ ಎಲ್ಲ. ಅದ್ರ ಮಧ್ಯ ಈಗ ಈ ಅಡುಗೆ ಮನೆಗೆ ಬೇರೆ ಬರ್ತಾಯಿದ್ದೀನಿ. ರಿಯಲಿ ಹ್ಯಾಟ್ಸ್ ಆಫ್ ಟು ದ ಆಲ್ ಮದರ್ಸ್. ಯಾಕೆಂದರೆ ಫ್ಯಾಮಿಲಿನ ನೋಡ್ಕೊಳ್ಳೋ ಜೊತೆಗೆ, ಪಾಪುನ ನೋಡ್ಕೊಳ್ಳೋ ಜೊತೆಗೆ ನಮ್ಮ ಪ್ಯಾಷನ್ನ ನಾವು ಫಾಲೋ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ನನಗೆ ಎಲ್ಲದೂ ಸಿಗ್ತಾ ಇದೆ. ಲೈಕ್ ನಾನು ಅಂದ್ಕೊಂಡಿರೋ ಹಾಗೆ ಕಾಲೇಜ್ಗೂ ಹೋಗ್ತಿದ್ದೀನಿ, ಪಾಪನೂ ನೋಡ್ಕೊತಿದ್ದೀನಿ, ಮನೆ ಕೆಲಸನೂ ಮಾಡ್ತಿದ್ದೀನಿ, ಎಲ್ಲನೂ ಒಂದೇ ಟೈಮ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನು ಮುದ್ದೆ ಮುದ್ದೆ ಬೆಂದಿತ್ತು, ಅದಕ್ಕೋಸ್ಕರ ತಿರುಗ್ಕೊತಾ ಇದ್ದೀನಿ. ಈ ರೀತಿ ಕೆಳಗಡೆ ಇಟ್ಕೊಂಡು ಒಂದು ಹಿಟ್ಟಿನ ಕೋಲಿನ ಸಹಾಯದಿಂದ ತಿರುಗಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬಟ್ ಹಿಟ್ಟಿನ ಕೋಲು ಇಲ್ದಲೇ ಸಿಗಲಿಲ್ಲ. ಯಾಕೆ ಅದಕ್ಕೋಸ್ಕರನೇ ನಾನು ಈ ಥರ ಕಾಲು ಕೊಟ್ಕೊಂಡು ತಿರುಗ್ತಾ ಇದ್ದೀನಿ. ಹಿಟ್ಟು ನೀಟಾಗಿ ತಿರ್ಕೊಂಡಾದ್ಮೇಲೆ ಮಣೆಗೆ ಸ್ವಲ್ಪ ನೀರು ಬೇವ್ರು ಮಾಡಿಕೊಂಡು ತಿರ್ಕೊಂಡಿರೋ ಹಿಟ್ಟನ್ನ ನೀಟಾಗಿ ಅದರೊಳಗಡೆ ಹಾಕೋಬೇಕು. ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಇದರಲ್ಲೇ ಗೊತ್ತಾಗೋಗುತ್ತೆ. ಅದನ್ನು ನೀಟಾಗಿ ಈ ರೀತಿ ಸ್ಮಜ್ ಮಾಡಿಕೊಂಡು ಮುದ್ದೆ ಕಟ್ಟಿದ್ರೆ ಇಷ್ಟೇ ಮುದ್ದೆ ರೆಡಿ. ನೀವೇ ನೋಡ್ತಿದ್ದೀರಾ ಕರೆಕ್ಟ್ ಅದರಲ್ಲಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಇದು ನೆಕ್ಸ್ಟ್ ಡೇ ವ್ಲಾಗ್. ನನ್ನ ರೂಮೇ ಬೇರೆ ಕಡೆ ಇತ್ತು ಆ್ಯಂಡ್ ನನ್ನ ಫ್ರೆಂಡ್ಸ್ ರೂಮ್ ಬೇರೆ ಕಡೆ ಇತ್ತು. ಇಂಟರ್ನಲ್ಸ್ ಇತ್ತು. ಸೊ ಇಲ್ಲಿಂದನೇ ಆಲ್ ದ ಬೆಸ್ಟ್ ಹೇಳೋಣ ಅಂತ ಕಾಲು ಕೂಡ ಮಾಡಿ ಹೇಳ್ತಿದ್ದೆ. ಆ್ಯಂಡ್ ಹಾಗೆ ವಿಡಿಯೋ ಆನ್ ಮಾಡಿದ್ದೆ, ಏನು ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು. ಇಲ್ಲಿಂದ ಝೂಮ್ ಹಾಕಿ ಅವ್ರನ್ನ ತೋರಿಸ್ತಿದ್ದೆ. ಒನ್ಸ್ ಅವರಿಗೆ ಕ್ಯಾಮ್ರಾ ಇಲ್ಲಿದೆ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿಂದ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂಟರ್ನಲ್ಸ್ ಮುಗಿಸ್ಕೊಂಡು ಹಾಗೆಯೇ ಶಾಪಿಂಗ್ ಮಾಡೋಣ ಅಂತ ತುಮಕೂರಿಗೆ ಬಂದರೆ ಹೆವಿ ರಶ್ಶು. ಎಲ್ಲಿ ನೋಡಿದ್ರು ಬರೀ ಆಫರ್ ಆ್ಯಂಡ್ ರಶ್. ಅದಕ್ಕೋಸ್ಕರ ಅಲ್ಲೆಲ್ಲೂ ಬೇಡ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋಗಿ ಏನು ಬೇಕೋ ಅದನ್ನು ಸ್ವಲ್ಪ ತೊಗೊಂಡು ವಾಪಸ್ ಬಂದುಬಿಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಪಾಪುದು ವ್ಯಾಕ್ಸಿನೇಷನ್ ಇತ್ತು. ನೋಡ್ತಿರ್ಬೋದು ಎಲ್ಲ ಮಕ್ಕಳು ಕಿರ್ಚ್ತಾ ಇದ್ದು. ಅಡುಗೆ ಜ್ಯೂಸು ಅಂದ್ಕೊಂಡು ಕುಡಿತಾ ಇರ್ತದೆ. ಜ್ಯೂಸು ಐತೆ ಇಲ್ಲ ಇನ್ನೊಂಚೂರು ಚೆನ್ನಾಗಿದೆ ಕಂದ ಜ್ಯೂಸು. ಇನ್ನೊಂದು ಕುಡಿ, ಇನ್ನೊಂದು ಹಾಯ್ ಕಂದಮ್ಮ. ಹಾಕಿದ್ರೆ ಊಟ ಬರುತ್ತೆ. ಈಗ IPV ಇಂಜೆಕ್ಷನ್ ಕೊಡ್ತೀನಿ ಬಲಗಡೆ. ಬಲಗಡೆ ಕೈಗೆ ಒಂದು ಕೊಡ್ತೀನಿ, ಆಮೇಲೆ ಇನ್ನೂ ಇವತ್ತಿದೆ ಬಾ ಮಾರಿ ಹಬ್ಬ ನಿಂಗೆ ಬಂಗಾರಿ. ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ನಿಮಗೆ. ಸ್ವಲ್ಪ ನೋವು ಆಗುತ್ತೆ ಅಷ್ಟೇ ಅಲ್ಲ. ನಮ್ಮ ಕಂದ ಅಳಲ್ಲ. ಕಂದ ಕೊಡೋದು ಪೀಸಿಗೆ ಪಾಪಲ್ ವ್ಯಾಕ್ಸಿನ್ದು. ಕಂದಮ್ಮ ನೀವು 9 ತಿಂಗಳವರೆಗೂ ಇರ್ತೀರಲ್ವಪ್ಪ? ಹಾಂ. ನೀನು ಅಳ್ಬಾರ್ದು. ನೀನು ಗುಡ್ಗಲ್ವಾ, ನೀನು ಅಳ್ಳಿಲ್ಲ ಅವಾಗಿಂದ. ಇಲ್ಲ ಕಂದ. ಕಡೆ ಕೂಡ ಪೆಂಟ ಜಾಂಡೀಸು ಮೆದುಳು ಜ್ವರ ಅದೆಲ್ಲ ಇರುತ್ತಪ್ಪ.
ಎಲ್ಲ ಪನ್ನೀರ್ ಬಟ್ಟೆ ಸುತ್ತಬೇಕು. ಜರ ಸಿರಪ್ಪು 4 hours ಹಾಕಬೇಕು. ಕಳ್ಳಿ 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 ಈ ಸಲ ಸಿರಪ್ ಹಾಕುವಾಗಲೂ ಸಿರಪ್ ಡೇಟ್ ನೋಡ್ಬಿಟ್ಟು ಹಾಕಬೇಕು. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಎಲ್ಲ ನೋಡ್ಕೊಂಡು ಕೊಟ್ಟಿತ್ತಲ್ವಾ? ಕೊಟ್ಟಿತ್ತು ಸ್ವಲ್ಪ 2 ತಾನೆ. 2 2 ಡ್ರಾಪ್ ನಮ್ಮ ಕೈ ಮೇಲೆ ಬಿತ್ತು. ಅದಕ್ಕೆ ಕೊಟ್ಟಿತ್ತು. ಹೆಂಗೆ ಈಚೆ ಬಂತು ಅಂದರೆ ಪ್ರಿಕ್ ಮಾಡುವಾಗಲೇ ಬಂತು ಈಚೆ. ಮುಗೀತು. ಗುಡ್ 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 ಗರ್ಲ್. ಇವಾಗ ಮಾತಾಡ್ಸಲ್ಲ ಆ ಕೈಗಿಲ್ಲ. ಇಲ್ಲ ಅಷ್ಟೇ 9 ತಿಂಗಳಿಗಾದರೆ ಆ ಕೈಗೆ ಈ ಕೈಗೆ 2 ತೊಡೆಗಿದೆ. ಥ್ಯಾಂಕ್ಸ್ ಅಲ್ವಾ. ಇವತ್ತು ಮಾತಾಡ್ಸಲ್ಲ